ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಪಲ್ಲಟವು ದ್ವಾದಶ ರಾಶಿಗಳ ಮೇಲೆ ಬೃಹತ್ತಾದ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರ್ತವೆ. 2026ನೇ ವರ್ಷದಲ್ಲಿ ಯಾವ್ಯಾವ ಗ್ರಹಗಳು ಸ್ಥಾನಪಲ್ಲಟ ಹೊಂದ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜನವರಿ 18ರಂದು ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ ಪಂಚಗ್ರಹಿ ಯೋಗ ಮಕರ ರಾಶಿಯಲ್ಲಿ ಕಂಡುಬರ್ತಾ ಇದೆ. ಮಾರ್ಚ್ 2ಕ್ಕೆ ಶುಕ್ರ ಮೀನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ. ಮಾರ್ಚ್ 11 ಗುರು ಮಿಥುನ ರಾಶಿಗೆ ಹೋಗ್ತಾ ಇದೆ. ಮಾರ್ಚ್ 15ಕ್ಕೆ ಮೀನ ರಾಶಿಗೆ ಸೂರ್ಯನ ಪ್ರವೇಶ. ಮಾರ್ಚ್ 21 ಕುಂಭ ರಾಶಿಯಲ್ಲಿ ಬುಧ ನೇರ ಸಂಚಾರ. ಮಾರ್ಚ್ 26 ಮೇಷ ರಾಶಿಗೆ ಶುಕ್ರನ ಪ್ರವೇಶ. ಏಪ್ರಿಲ್ 11 ಮೀನ ರಾಶಿಗೆ ಬುಧನ ಪ್ರವೇಶ, ಶನಿಯೊಂದಿಗೆ ಸಂಯೋಗ ಆಗುವಂತಹ ಸಂದರ್ಭ. ನವೆಂಬರ್ 25 ರಾಹು ಮಕರ ರಾಶಿಗೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಜನವರಿ 18ರ ಪಂಚಗ್ರಾಹಿ ಯೋಗ ಮಕರ ರಾಶಿಯಲ್ಲಿ ಉಂಟಾಗ್ತಕ್ಕಂತಹ ಯೋಗ ಮೇಷ, ವೃಷಭ, ಸಿಂಹ, ತುಲಾ, ಮಕರ ಮತ್ತು ಮೀನ ರಾಶಿಗಳಿಗೆ ಅಪಾರವಾದಂತಹ ಧನಲಾಭ, ಜ್ಞಾನ, ವೃತ್ತಿಯಲ್ಲಿ ಯಶಸ್ಸು, ಕಾರ್ಯದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಯಶಸ್ಸು, ಜೀವನದಲ್ಲಿ ಅತಿ ಉತ್ತಮವಾದಂತಹ ದಿನಗಳನ್ನು ತಂದುಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಮೇಷ, ವೃಷಭ, ಸಿಂಹ, ತುಲಾ, ಮಕರ ರಾಶಿಯವರು ಮನೆ ಖರೀದಿ ಮಾಡ್ಬೋದು, ಆಸ್ತಿಯನ್ನು ಲಾಭ ಮಾಡ್ಕೊಳ್ಬೋದು, ಆಸ್ತಿಯನ್ನು ಖರೀದಿ ಮಾಡ್ಕೊಳ್ಬೋದು, ಅಥವಾ ಹಿರಿಕರಿಂದ ಬರಬೇಕಾದಂಥ ಆಸ್ತಿ ಏನಾದರೂ ಸಹ ಬರುವಂತಹ ಸುಯೋಗ, ವೃತ್ತಿಯಲ್ಲಿ ಅತಿ ಅದ್ಭುತವಾದಂತಹ ಪ್ರಗತಿ, ನೀವು ನಿರೀಕ್ಷಣೆ ಮಾಡದೇ ಇರುವಷ್ಟು ಉತ್ತಮ ರೀತಿಯಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ, ಆರಾಮದಾಯಕವಾದ ಜೀವನ ಬರುತ್ತೆ. ಹಣಕಾಸಿನ ಪರಿಸ್ಥಿತಿ ಮಾತ್ರ ಖಂಡಿತವಾಗಿಯೂ ಈ ವರ್ಷದಲ್ಲಿ ನಿಮಗೆ ಸುಧಾರಣೆ ಕಂಡುಬರ್ತಾ ಇದೆ. ಆರ್ಥಿಕ ಲಾಭದ ಜೊತೆಗೆ ಹೊಸ ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು, ಕಂಪನಿಗಳನ್ನು ಕಟ್ಟಬೇಕು ಅನ್ನುವಂತಹ ಇರಾದೆ ಏನಾದರೂ ಇದ್ದರೆ ಅತಿ ಉತ್ತಮವಾದಂತಹ ಯಶಸ್ಸು ಈ ವರ್ಷದಲ್ಲಿ ದೊರೆಯುತ್ತೆ. ಶನಿ ಬುಧ ಸಂಯೋಗದಿಂದಾಗಿ ಬರ್ತಕ್ಕಂತಹ ನವಪಂಚಮ ಯೋಗ ಏಪ್ರಿಲ್ನಲ್ಲಿ ಮೀನರಾಶಿಯಲ್ಲಿ ನಡೆಯುತ್ತೆ. ಈ ಮಿತ್ರ ಗ್ರಹಗಳ ಸಂಯೋಗದಿಂದ ವೃತ್ತಿಯಲ್ಲಿ ಅತಿ ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತೀರಾ. ತಂತ್ರಜ್ಞಾನ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಏಪ್ರಿಲ್ 11ರಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡಿ ಈಗಾಗಲೇ ಅಲ್ಲಿ ಸ್ಥಿತಾಗಿರ್ತಕ್ಕಂತಹ ಶನಿಯೊಂದಿಗೆ ಸಂಯೋಗವನ್ನು ಹೊಂದ್ತಾನೆ. ಇದು ಸಹ ಅತಿ ಉತ್ತಮವಾದಂತಹ ಹಾಗೂ ಕೆಲವಷ್ಟು ಬಾಧೆ ಕೊಡುವಂತಹ ಪರಿಣಾಮಗಳನ್ನು ಖಂಡಿತವಾಗಿಯೂ ಬೀರುತ್ತೆ. ಈ ಸಂಯೋಗ ವೃತ್ತಿ ಜೀವನ, ತಂತ್ರಜ್ಞಾನ, ಕಾನೂನು ಕ್ಷೇತ್ರ, ಉದ್ಯೋಗ ರಂಗಗಳಲ್ಲಿ ಯಶಸ್ಸನ್ನು ತಂದರೆ ಆರೋಗ್ಯದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಸ್ವಲ್ಪ ತೊಡಕುಗಳನ್ನು ತಂದುಕೊಡುತ್ತೆ. ಅಪವಾದ, ಅಪನಿಂದೆ, ಅನಾವಶ್ಯಕವಾಗಿ ನೀವು ಕೆಟ್ಟ ಸುದ್ದಿಯನ್ನು ಕೇಳ್ತಕ್ಕಂಥದ್ದು, ನಿಮ್ಮ ಮೇಲೆ ಯಾರಾದರೂ ಗೂಬೆ ಕೂರಿಸ್ತಕ್ಕಂಥದ್ದು, ನಿಮಗೆ ಮಾಡಿರ್ತಕ್ಕಂತಹ ಅನ್ಯಾಯ ಗೊತ್ತಾಗೋದೇ ಇಲ್ಲ, ಗೊತ್ತಾಗೋಷ್ಟೊತ್ತಿಗೆ ಸಮಯನೇ ಮೀರಿ ಹೋಗುತ್ತೆ. ಅಂತಹ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿಗಳನ್ನು ತಂದಿಡ್ತಕ್ಕಂಥದ್ದು ಇವೆಲ್ಲವೂ ನಡೀತವೆ. ಸ್ವಲ್ಪ ಎಚ್ಚರದಿಂದ ಇದ್ದರೆ ತುಂಬ ಒಳ್ಳೆಯದು. ಶುಕ್ರ ಮತ್ತು ಶನಿ ಸಂಯೋಗದಿಂದ ಮಿಥುನ, ಕರ್ಕಾಟಕ, ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಲಾಭ, ಗೌರವ, ಹೊಸ ಆದಾಯದ ಮೂಲಗಳನ್ನು ಕಂಡುಹಿಡಿಯೋದು, ಅದರಲ್ಲಿ ಅತಿ ಅದ್ಭುತವಾದಂತಹ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ನಡೆಯುತ್ತೆ. ವೃಷಭ, ಕರ್ಕಾಟಕ, ಮೀನ ಈ 3 ರಾಶಿಗಳವರಿಗೆ ಗುರು ಸಂಚಾರದಿಂದ ಐಷಾರಾಮಿ ಸೌಲಭ್ಯಗಳು ದೊರೆಯುತ್ತೆ. ಆರ್ಥಿಕ ಯಶಸ್ಸು ಹಾಗೂ ಸಾಲದ ಪ್ರಮಾಣ ಇಳಿಕೆ ಆಗುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥ ವಿಚಾರ ಅಂತ ಹೇಳಿದರೆ ಸೂರ್ಯ ರಾಹು ಸಂಯೋಗದಿಂದ ಆರೋಗ್ಯ ಮತ್ತು ಸಂಪತ್ತಿನ ನಷ್ಟದ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿಯವರಿಗೆ ಹೆಚ್ಚು, ಮೀನರಾಶಿಯವರಿಗೆ ಸೂರ್ಯ ರಾಹು ದೋಷದಿಂದಾಗಿ ಖರ್ಚುಗಳು, ಸುಳ್ಳು ಆರೋಪಗಳು, ಅಪವಾದಗಳು, ಅಪನಿಂದೆಗಳು, ಆರೋಗ್ಯದ ಬಗ್ಗೆ ಸ್ವಲ್ಪ ಕಠಿಣವಾದ ಪರಿಸ್ಥಿತಿಗಳು ಎದುರಾಗಬಹುದು. ವರ್ಷ 2026ರಲ್ಲಿ ಗ್ರಹಗಳ ಸ್ಥಾನಪಲ್ಲಟದಿಂದಾಗಿ ಬರಬಹುದಾದಂತಹ ಪರಿಸ್ಥಿತಿಗಳು, ಲಾಭ ನಷ್ಟಗಳು, ತೊಂದರೆಗಳು ಇತ್ಯಾದಿಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಲ್ಲಿ ತೋರಿಸೋದು. ಇದಾಗಿತ್ತು ಇಂದಿನ ವಿಡಿಯೋ. ವರ್ಷ 2026 ಎಲ್ಲರಿಗೂ ಸಹ ಸುಭಿಕ್ಷವನ್ನು ತರಲಿ, ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಬಯಸ್ತೀನಿ.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿ ನೋಡಿ, ವಿಡಿಯೋವನ್ನು ಎಲ್ಲರಿಗೂ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.